ನಮಸ್ಕಾರ, ವೆಲ್ಕಮ್ ಟು ದ ಮೂವಿ ಟ್ರಕ್. ಇವತ್ತಿನ ದಿನ ನಾವು ಸ್ಯಾಂಡಲ್ವುಡ್ ನ ಟ್ಯಾಲೆಂಟೆಡ್ ಆಕ್ಟ್ರೆಸ್ ರಜನಿ ಭಾರದ್ವಾಜ್ ಅವ್ರ ಜೊತೆ ಅದೀವಿ. ಸಾಂಸ್ಕೃತಿಕ ನಗರಿ ಮೈಸೂರಿಂದ ಬಂದವರು ಮಟಾಶ್ ಸಿನಿಮಾದಿಂದ ಸ್ಯಾಂಡಲ್ವುಡ್ಗೆ ಎಂಟ್ರಿ ಮಾಡಿರೋರು. ಚೂ ಮಂತರ್ ಸಿನಿಮಾದಲ್ಲಿ ಇವರು ಸಹ ಮುಖ್ಯ ಭೂಮಿಕೆ ಒಳಗ ನಟನೆ ಮಾಡಿದಾರ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಗಂಗಾ, ಥ್ಯಾಂಕ್ ಯು. ಮೇಡಮ್, ಚೂ ಮಂತರ್ ಸಿನಿಮಾದ ಟ್ರೇಲರ್ ನೋಡಿದ್ವಿ. ಸೊ ನಿಮ್ಮ ಕಥೆಯ ಬಗ್ಗೆ ಜಾಸ್ತಿ ನಾವೇನು ಕೇಳಂಗಿಲ್ಲ. ಸೊ ಪಾತ್ರದ ಬಗ್ಗೆ ನಾವು ಕೇಳೋದಾದ್ರೆ ನೀವು ಅಂದ್ರೆ ಗುಂಗುರ್ ಕೂದ್ಲು, ಅನ್ನತ್ತು, ಮಹಾರಾಷ್ಟ್ರೀಯನ್ ಶೇಡ್ ಒಳಗ್ ಬಂದ್ವಿ. ಅಂಡ್ ಭಯ ಭಯ ಪಡೋದ ಅದು ಗೊತ್ತಿಲ್ಲ. ಅದನ್ನ ನಾವು ಸಿನಿಮಾ ರಿಲೀಸ್ ನೋಡ್ತೇವಿ. ಸೊ ಈ ಒಂದು ಪಾತ್ರದ ಬಗ್ಗೆ, ಈ ಸಿನಿಮಾ ಒಳಗ ನೀವು ಹೆಂಗ್ ಎಂಟ್ರಿ ಆದ್ರಿ, ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಸೊ ನಾನ್ ಆಕ್ಚುಲಿ ಇದಕ್ ಮುಂಚೆ ಒಂದ್ ಶೂಟಿಂಗ್ ಅಲ್ಲಿ ಇದ್ದೆ. ನವ್ನೀತ್ ಫೋನ್ ಮಾಡಿದ್ರು. ನಾನು ನವ್ನೀತ್ ಮುಂಚೆ ಒಂದ್ ಸಿನಿಮಾ ಕೆಲ್ಸ ಮಾಡ್ಬೇಕಾಗಿತ್ತು ಸುಮಾರು ವರ್ಷದ ಹಿಂದೆ, ಬಟ್ ಏನೋ ಕಾರಣಗಳಿಂದ ಮಾಡಕ್ ಆಗ್ಲಿಲ್ಲ. ಈ ತರ ಒಂದ್ ರೋಲ್ ಇದೆ, ಹಿಂಗೆ ಶರಣ್ ಸರ್ ಎಲ್ಲ ಇದಾರೆ ಅಂತ ಫುಲ್ ಖುಷಿ ಆಯ್ತು. ಆಮೇಲೆ ಗೊತ್ತಾಯ್ತು ಅದೊಂದು ಹಾರರ್ ಜಾನರ್ ಅಂತ. ಸ್ವಲ್ಪ ಯೋಚನೆ ಮಾಡ್ದೆ, ಹಾರರ್ ಮಾಡ್ಬೇಕಾ ಬೇಡವಾ, ಹೆಂಗ್ ಹೋಗುತ್ತೆ, ಭಯ ಇತ್ತು, ಆ ತರದ ಒಂದ್ ಫೀಲಿಂಗ್ ಇತ್ತು. ಆಮೇಲೆ ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಆಫೀಸ್ಗೆಲ್ಲ ಹೋದೆ. ಆಮೇಲೆ ನನಗ್ ಗೊತ್ತಾಯ್ತು ನನ್ನ ಪಾತ್ರಕ್ಕೆ ಸುಮಾರು ಜನನ ನೋಡಿದಾರಂತೆ. ಕೊನೆಗೆ ನನ್ನ ಲೈಕ್ ಒಂದ್ 2-3 days ಒಳಗೇನೆ ನೋಡಿದ್ರು, ಕಾಸ್ಟ್ಯೂಮ್ ಎಲ್ಲ ರೆಡಿ ಆಯ್ತು ಅಂಡ್ ಐ ವೆಂಟ್ ಫಾರ್ ಶೂಟಿಂಗ್. ಸೊ ಒಂದು ತುಂಬಾ ನನ್ಗೆ ಕತೆ ಹೇಳ್ದಾಗ್ಲೇನೆ ಇದೊಂದ್ ಸೀಕ್ರೆಟ್ ಆಯ್ತು. ಕತೆ ಹೇಳ್ದಾಗ್ಲೇನೆ ನಂದು ಪಾತ್ರ ಸ್ವಲ್ಪ ಬೇರೆ ತರ ಇತ್ತು. ಈಗ್ಲೇ ನನ್ ಪಾತ್ರ ಬೇರೆ ತರ ಆಗಿದೆ ಸಿನಿಮಾಲಿ. ಸೊ ಅಷ್ಟು ಒಂದು ಪವರ್ಫುಲ್ ಕ್ಯಾರೆಕ್ಟರ್ ನಂದು ಸಿನಿಮಾಲಿ. ಸೊ ಅಷ್ಟು ಕ್ವಿಕ್ ಆಗಾಯ್ತು. ಬಟ್ ನಂಗೆ ಅವ್ರು ಹೇಳ್ದಾಗ ಸ್ಟೋರಿ ಒಂದ್ ಸ್ವಲ್ಪ ಭಯ ಆಯ್ತು. ಹಾರರ್ ಅಂದ್ರೆ ಹೆಂಗಿರುತ್ತೋ, ಏನ್ ದೆವ್ವ ಅದು ಇದು ಸ್ವಲ್ಪ ಹೆದರ್ಕೊಂಡೆ. ಬಟ್ ದೆನ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲೂ ನನ್ಗೊಂಚೂರು ತೊಂದ್ರೆ ಆಗದೆ ಇದ್ದಂಗೆ ಸಿನಿಮಾನ ಮುಗಿಸ್ಕೊಟ್ಟಿದ್ದಾರೆ. ಅಂಡ್ ಇಟ್ಸ್ ಅ ವೆರಿ ಹ್ಯಾಪಿ ಫೀಲಿಂಗ್. ಲೈಕ್ ನೀವ್ ಅದನ್ನ ಸ್ಕ್ರೀನ್ ಅಲ್ಲಿ ನೋಡ್ತೀರಾ, ನಾನು ಹೆಂಗೆ ರೆಡಿ ಆಗಿರೋದಾಗ್ಲಿ ಅಥವಾ ಇದನ್ನ ನೀವು ಸ್ಕ್ರೀನ್ ಅಲ್ಲಿ ನೋಡ್ಬೋದು. ನಿಜವಾಗ್ಲು ನೀವೇನು ಒಂದ್ ನತ್ ಹಾಕೊಂಡಿದ್ದೀರಿ, ಮತ್ತೆ ನಿಮ್ದು ನ್ಯಾಚುರಲ್ ಅನ್ಕೋತೀನಿ ಕರ್ಲಿ ಹೇರ್. ಸೊ ಈ ಒಂದು ನಿಮ್ದು ಅಪಿಯರೆನ್ಸ್ ಏನೈತಿ ನಿಮ್ಮ ಪಾತ್ರಕ್ ಬಹಳ ಒಪ್ಪೈತ್ ಅನ್ಕೋತೀನಿ. ನೀವ್ ನತ್ ಹಾಕೊಂಡ್ಬಿಟ್ರ ಬಹುತೇಕ ಮಹಾರಾಷ್ಟ್ರೀಯನ ಅನಿಸ್ಬಿಡ್ತೀರಿ. ಬಟ್ ಎಷ್ಟ್ ಚಲೋ ಕನ್ನಡ ಮಾತಾಡ್ತೀರಿ ನೀವು. ನಮ್ ಕರ್ನಾಟಕದವ್ರ, ಮೈಸೂರು ಹುಡುಗಿ. ಎಸ್ ಮೇಡಮ್. ಸೊ ಈ ಚೂ ಮಂತರ್ ಸಿನಿಮಾ 15ನೇ ತಾರೀಕು ರಿಲೀಸ್ ಆಗತೈತಿ. ಆಸ್ ಅ ಬಿಗಿನರ್ ಎಷ್ಟು ನಿಮ್ಗ ನರ್ವಸ್ ಆಗತೈತಿ? ಪ್ರತಿ ಒಂದ್ ಸಿನಿಮಾ ಅಂತ ಬಂದಾಗ್ಲೂ ಅದನ್ನ ಲೈಕ್ ಎವ್ರಿ ಟೈಮ್ ಒಂದ್ ಮೂವಿ ರಿಲೀಸ್ ಆಗ್ತಾ ಇದೆ ಅಂದಾಗ ಬಟರ್ಫ್ಲೈಸ್ ಇದ್ದೇ ಇರುತ್ತೆ, ನರ್ವಸ್ನೆಸ್ ಸಖತ್ ಆಗೇ ಆಗುತ್ತೆ. ಬಿಕಾಸ್ ನಾವೊಂದ್ ಸಿನಿಮಾ ಮಾಡಿದೀವಿ, ಅದನ್ನ ನಾವ್ ಆಚೆ ಬಿಟ್ಮೇಲೆ ಅದು ಜನದ್ ಇವಾಗ. ಸೊ ಜನ ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಅವ್ರು ಹೇಗ್ ಜಡ್ಜ್ ಮಾಡ್ತಾರೆ, ಇಷ್ಟ ಆಗುತ್ತೋ ಇಲ್ವೋ, ಅದೊಂಥರ ಅದು ಆಂಗ್ಸೈಟಿ ಅದು ಇದ್ದೇ ಇರುತ್ತೆ. ಸೊ ಅದಕ್ಕೆ ಜನದ ಫೀಡ್ಬ್ಯಾಕ್ ಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಅಂಡ್ ಜನ ಒಬ್ರು ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಹೋದಾಗ ತುಂಬಾ ಜನ ನೋಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಸಿನಿಮಾ ಮಾಡಿರೋದು. ಎಸ್ ಮೇಡಮ್. ಸೊ ನಾವು ವೇಟ್ ಮಾಡತ್ತೀವಿ. ಅಂಡ್ ಈ ಸಿನಿಮಾ ಒಳಗ ಕೆಲವೊಂದಿಷ್ಟು ಕಾಮಿಡಿ ಫ್ಲಿಕ್ಸಸ್ ಅದಾವ. ಸೊ ನನಗೇನ ಪ್ರಶ್ನೆ ಅಂತಂದ್ರೆ, ಈ ಒಂದು ಪಾತ್ರಗಳನ್ನ ನೀವು ಕಾಮಿಡಿ ಆತರ ಒಂದು ಥೀಮ್ ಇಟ್ಕೊಂಡು ನೀವು ಪಾತ್ರಗಳನ್ನ ನೋಡಿದ್ರು, ಅಥವಾ ಸಪರೇಟ್ ಆಗಿ ಅದಕ್ಕೋಸ್ಕರ ಪಾತ್ರಗಳನ್ನ ಸೃಷ್ಟಿ ಮಾಡಿದ್ರು? ಬಹುತೇಕ ನಿಮ್ಗ ಈ ಪ್ರಶ್ನೆ ಇದು ಸಮಂಜಸ ಇರದೇ ಇರ್ಬೋದು. ಬೀಯಿಂಗ್ ಆಡಿಯನ್ಸ್ ನಾವ್ ಈ ಪ್ರಶ್ನೆ ಕೇಳತ್ತೀವಿ, ನಿಮ್ಗೆ ಆ ಪಾತ್ರಗಳು ಅಂದ್ರ ಥೀಮ್ ಪ್ರಕಾರ ಇದೆ ಅಥವಾ ಎಲ್ಲಾನು ಒಟ್ಟಿಗೆ ಸೇರಿ ಆಗತೈತೆ ಅಂತ ಥೀಮ್? ಅಂದ್ರೆ ನಂದು ಕ್ಯಾರೆಕ್ಟರ್ ಬಗ್ಗೆ ಅಂತನಾ? ಹೆಂಗ್ ಹೇಳೋದಂದ್ರೆ, ಲೈಕ್ ಇದು ಸಿನಿಮಾಲಿ 3 ಡಿಫ್ರೆಂಟ್ ಶೇಡ್ಸ್ ನೋಡ್ಬೋದು. ನನ್ನ ನೋಡ್ತೀರಾ, ಮೇಘನ ನೋಡ್ತೀರಾ, ಅದಿತಿನ್ ನೋಡ್ತೀರಾ. ಸೊ 3 ಡಿಫ್ರೆಂಟ್ ಶೇಡ್ಸ್ ಇದೆ. ಬಟ್ ನಾನು ಲೈಕ್ ಹೆಂಗ್ ಹೇಳ್ಬೇಕಂದ್ರೆ, ನನ್ಗೆ ಈ ಮೂವಿಲಿ ಪಾರ್ಟ್ನರ್ ಅಂತ ಒಂದು ಯಾರು ಇಲ್ಲ. ನನ್ ಇವ್ರೆಲ್ರಿಗೂ ನಾನೇ ಪಾರ್ಟ್ನರ್. ಇಡೀ ಸಿನಿಮಾಲ್ ನಾನೇ ಇವ್ರಿಗೆಲ್ಲ ಪಾರ್ಟ್ನರ್. ಸೊ ಆ ತರ ಇರುವಂತ ಒಂದು ಕ್ಯಾರೆಕ್ಟರ್. ಎಸ್ ಮೇಡಮ್. ಇಲ್ಲಿವರೆಗೂ ನಮ್ಗ ಒಳ್ಳೆ ಮಾಹಿತಿಯನ್ನ ಕೊಟ್ರಿ ಸಿನಿಮಾದ ಬಗ್ಗೆ. ಮತ್ತ ನಿಮ್ಮನ್ನ ಟ್ರೇಲರ್ ನೋಡಿದ್ರೆ ಪ್ರಾಮಿಸಿಂಗ್ ಆಗಿದೆ. ಸೊ ಚೂ ಮಂತರ್ ಸಿನಿಮಾಗೆ ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ ಮ್ಯಾಮ್. ನಿಮ್ಮ ಸಿನಿ ಜರ್ನಿಗೂ ಸಹ ಒಳ್ಳೇದಾಗ್ಲಿ ಮ್ಯಾಮ್. ಥ್ಯಾಂಕ್ ಯು.